ಆದಿಪುರಾಣ ಇದು ಅಲೌಕಿಕ ಅಂದರೆ ಧಾರ್ಮಿಕ ಕಾವ್ಯ. ಆದರೆ ಧರ್ಮ ಮತ್ತು ಕಾವ್ಯ ಧರ್ಮವನ್ನು ಒಟ್ಟೊಟ್ಟಿಗೆ ಕವಿ ನಿರ್ವಹಿಸಿರುವುದು ಗಮನಾರ್ಹ. ಆದಿತೀರ್ಥಂಕರರ 11 ಭವಗಳ ಚಿತ್ರಣ ಈ ಕಾವ್ಯದಲ್ಲಿ ಇದೆ. ಭವಾವಳಿಗಳಲ್ಲಿ ಲಲಿತಾಂಗ ಸ್ವಯಂಪ್ರಭೆ, ಶ್ರೀಮತಿ ವಜ್ರಜಂಗರ ಭೋಗ ಜೀವನ ಚಿತ್ರಣ ಮನೋಜ್ಞವಾಗಿದೆ. ಬಿಡದೆ ಪೊಗೆಸುತ್ತೇ ತೋಳಂ ಸಡಲಿಸಿದ ಆ ಪ್ರಾಣವಲ್ಲಭ, ತೋಳಂ ಸಡಲಿಸಿದ ಆ ಆದಿದೇವನನ್ನು ಭೋಗ ಜೀವನದಿಂದ ವಿಮುಖಗೊಳಿಸಿ ವೈರಾಗ್ಯದತ್ತ ಅಭಿಮುಖಗೊಳಿಸಲು ಇಂದ್ರನು ಅಪ್ಸರೆ ನೀಲಾಂಜನಳ ನೃತ್ಯವನ್ನು ಏರ್ಪಡಿಸಿದನು. ನಟನ ಆಡುತ್ತಿರುವಾಗಲೇ ಆಕೆಯ ಆಯು ಮುಗಿಯುತ್ತದೆ. ನಶ್ವರತೆಯನ್ನು ಮನಗಂಡು ತನ್ನ ಮಕ್ಕಳಿಗೆ ರಾಜ್ಯವಿತ್ತು ಆದಿದೇವನು ತಪೋವಿಮುಖನಾದನು. ತನ್ನ ತಂದೆ ಇದ್ದ ರಾಜ್ಯದಲ್ಲಿ ಮಕ್ಕಳೆಲ್ಲರೂ ತೃಪ್ತಿಯಿಂದ ಆಳುತ್ತಿದ್ದರು. ಹಿರಿಯ ಮಗ ಪ್ರಥಮ ಚಕ್ರವರ್ತಿ ಭರತನು ಷಟ್ಖಂಡವನ್ನು ಗೆದ್ದು ತನ್ನ ಸಮ ಯಾರೂ ಇಲ್ಲವೆಂದು ಉಬ್ಬಿದನು. ಎಲ್ಲ ತಮ್ಮಂದಿರು ತನ್ನನ್ನು ಸಾರ್ವಭೌಮನೆಂದು ತಲೆಬಾಗಲು ಸುತ್ತೋಲೆ ಕಳಿಸಿದನು. ಸ್ವಾಭಿಮಾನದಿಂದ ರಾಜ್ಯವನ್ನು ತೊರೆದು ತಪಸ್ಸಿಗೆ ಹೋದರು. ಆದರೆ ಮಹಾಪರಾಕ್ರಮಶಾಲಿ ಬಾಹುಬಲಿ ಶರಣಾಗದೆ ಸಡ್ಡು ಹೊಡೆದು ಯುದ್ಧಕ್ಕೆ ಸಜ್ಜಾಗಿ ನಿಂತನು. ದೃಷ್ಟಿಯುದ್ಧ, ಜಲಯುದ್ಧ, ಮಲ್ಲಯುದ್ಧ 3 ಯುದ್ಧಗಳಲ್ಲಿ ಬಾಹುಬಲಿ ವಿಜಯಿಯಾದನು. ಸೋತ ಅಪಮಾನದಿಂದ ಕೋಪಗೊಂಡು ಭರತನು ಯುದ್ಧ ನಿಯಮ ಮೀರಿ ತಮ್ಮನ ಮೇಲೆ ಚಕ್ರವನ್ನು ಬಿಟ್ಟನು. ಚಕ್ರರತ್ನವು ಗೆದ್ದವರನ್ನು ಬಂಧುಗಳನ್ನು ಕೊಲ್ಲುವುದಿಲ್ಲ. ಆದರೆ ಈ ಪ್ರಸಂಗದಿಂದ ಬಾಹುಬಲಿ ಅಂತರ್ಮುಖಿಯಾದನು. ತಾನು ಗೆದ್ದ ಸಮಸ್ತವನ್ನು ಅಣ್ಣ ಭರತನಿಗೆ ಧಾರೆ ಎರೆದು ಯುದ್ಧ ಭೂಮಿಯಲ್ಲೇ ತಪಸ್ಸು ಮಾಡಿದನು. 58 ಅಡಿ 8 ಅಂಗುಲ ಎತ್ತರದ ಒಂದೇ ಕಲ್ಲಿನಲ್ಲಿ ಕೆತ್ತಿರುವ ಶ್ರವಣಬೆಳಗೊಳದ ದೊಡ್ಡ ಬೆಟ್ಟದ ಮೇಲಿರುವ ಗೊಮ್ಮಟ ಮೂರ್ತಿಯು ಈ ತಪಸ್ಸಿನ ಪ್ರತೀಕವಾಗಿದೆ. ಪಂಪ ಮಹಾಕವಿ ಯಶಸ್ವಿ ಸಾರ್ಥಕ ಜೀವನಕ್ಕೆ ಪಾಲಿಸಬೇಕಾದ 10 ಉತ್ತಮ ಸೂತ್ರಗಳನ್ನು ನಿರೂಪಿಸಿದ್ದಾನೆ.